ಕಿಚ್ಚನ ಮ್ಯಾಕ್ಸ್ ಚಿತ್ರದ ವಿರುದ್ಧ ಅಪಪ್ರಚಾರ ಮಾಡುತ್ತಿರುವ ಆ ಕಲಬೆರಕೆ ನನ್ನ ಮಕ್ಕಳಾದ್ರೂ ಯಾರು? ಸುದೀಪ್ ಅವರ ಸಿನಿಮಾ ಬರ್ತಿದೆ ಅಂದ್ರೆ ಕೊಚ್ಚೆ ಗುಂಡಿಗಳಲ್ಲಿರುವ ಹಂದಿ ಯಜ್ಞಗಳು ಸಹ ಸಡನ್ ಆಗಿ ಪ್ರತ್ಯಕ್ಷವಾಗುತ್ತೆ. ಮ್ಯಾಕ್ಸ್ ಸಿನಿಮಾವನ್ನು ಹಾಳು ಮಾಡಬೇಕು ಅನ್ನೋದು ಇವರ ಮೈನ್ ಮೋಟಿವ್. ಒಂದೇ ಒಂದು ಸಾಂಗ್ ಈ ಬಡ್ಡಿ ಮಕ್ಕಳ ಬೀಜದಲ್ಲಿ ನಡುಕ ಹುಟ್ಟಿಸಿದೆ. ಇನ್ನು ಟ್ರೈಲರ್ ಏನಾದ್ರೂ ಬಂದ್ರೆ BP ಶುಗರ್ ಜಾಸ್ತಿಯಾಗಿ ನೆಗೆದು ಬಿದ್ದು ಸಾಯ್ತಾರೇನೋ ಗೊತ್ತಿಲ್ಲ. ಮ್ಯಾಕ್ಸ್ ರಿಲೀಸ್ ಡೇಟ್ ಅನೌನ್ಸ್ ಆದ ತಕ್ಷಣ ಇವರ ಕಲಬೆರಕೆ ಆಟಗಳು ಶುರು ಮಾಡಿದ್ದಾರೆ. ಎಷ್ಟೇ ಆಟಗಳು ಆಡಿದ್ರು ಅಲ್ಲಿ ಇರುವುದು ಮಾತ್ರ ಬಾದ್ಶಾ ಕಿಚ್ಚ. ಈ ಬಡ್ಡಿ ಮಕ್ಕಳು ರಿಲೀಸ್ ದಿನ ಯಾವುದೇ ಕಾರಣಕ್ಕೂ ಥಿಯೇಟರ್ ಕಡೆ ಹೋಗದಿದ್ರೆ ಅಷ್ಟೇ ಸಾಕು. ಒಂದ್ ವೇಳೆ ಹೋದ್ರೆ ಕಿಚ್ಚನ ಹುಡುಗರ ಕಣ್ಣಿಗೆ ಏನಾದ್ರೂ ಬಿದ್ರೆ ಗುದ್ಲಿ ಪೂಜೆ ಮಾಡೋದಂತೂ ಪಕ್ಕ. ತುಂಬಾ ವರ್ಷಗಳ ನಂತರ ಕಿಚ್ಚನ ಸಿನಿಮಾ ಬರ್ತಾ ಇದೆ. ಒಂದು ಕಿಚ್ಚನ ಫ್ಯಾನ್ಸ್ ಗೆ ಖುಷಿ ಆದರೆ ಇನ್ನೊಂದು ಕಡೆ ಈ ಬಡ್ಡಿ ಮಕ್ಕಳ ವ್ಯತೆ. ಇದರ ಮಧ್ಯೆ ಪಾಪ ಉಪೇಂದ್ರ ಅವರ UA ಸಿನಿಮಾವನ್ನು ತಂದು ಇಬ್ಬರು ಫ್ಯಾನ್ಸ್ ಗಳ ಮಧ್ಯೆ ಬೆಂಕಿ ಹಚ್ಚುವ ಕೆಲಸ ಮಾಡ್ತಿದ್ದಾರೆ. ನೆಗೆಟಿವ್ ಮಾಡ್ಬೇಕು ಅಂತ ಪ್ಲಾನ್ ಏನಾದ್ರೂ ಇದ್ರೆ ಈಗಲೇ ಊರು ಬಿಟ್ಬಿಡಿ. ಕಿಚ್ಚ ಉಪ್ಪಿಯ ಸುನಾಮಿಯನ್ನು ತಡೆಯೋಕೆ ಆಗಲ್ಲ. ಇಬ್ಬರು ಫ್ಯಾನ್ಸ್ ಗಳಿಗೂ ಗೊತ್ತು ನೀವೆಂತ ಕಳ್ಮಿಂಡ್ರಿ ನನ್ ಮಕ್ಕಳು ಅಂತ. ತುಂಬಾ ವರ್ಷಗಳ ನಂತರ ಉಪೇಂದ್ರ ಅವರು ನಿರ್ದೇಶನ ಮಾಡಿರುವ UA ಸಿನಿಮಾ ಬರ್ತಾ ಇದೆ. ಅದರ ಮೇಲೆ ಕುತೂಹಲ ಜಾಸ್ತಿನೇ ಇರುತ್ತೆ. ಅವರ ನಿರ್ದೇಶನ ಸಿನಿಮಾ ಅಂದ್ರೆ ಅದರಲ್ಲಿ ಲಾಜಿಕ್ ಮ್ಯಾಜಿಕ್ ಎರಡೂ ಇರುತ್ತೆ. ಅದನ್ನು ಊಹೆ ಮಾಡಲು ಸಾಧ್ಯವಾಗುವುದಿಲ್ಲ. ಆ ರೀತಿಯ ಸಿನಿಮಾಗಳು ಮಾಡ್ತಾರೆ ಉಪ್ಪಿ. UA ಸಿನಿಮಾದ ಮುಹೂರ್ತಕ್ಕೆ ಕಿಚ್ಚ ಮುಖ್ಯ ಅತಿಥಿ. ಅವರ ಬಾಂಧವ್ಯ ಎಲ್ಲರಿಗೂ ಗೊತ್ತು. ಉಪೇಂದ್ರ ಅವರಿಗೆ ಈ ರೀತಿ ಮಿಂಡ್ರಿ ಕೆಲಸಗಳು ಮಾಡುವ ಫ್ಯಾನ್ಸ್ ಗಳು ಇಲ್ಲ. ಇವುಗಳಿಂದ ಉಪೇಂದ್ರ ಹಾಗೂ ಅವರ ಫ್ಯಾನ್ಸ್ ಗಳು ದೂರ. ಮ್ಯಾಕ್ಸ್ ಸಿನಿಮಾ ತಮಿಳ್ ಅಂತೆ. ವೆಟಾಯನ್ ಗೋಡ್ ಸಿನಿಮಾಗಳು ಬಂದಾಗ ಇವರ ಕನ್ನಡ ಅಭಿಮಾನ ಎಲ್ಲೋಗಿತ್ತು. ಈಗ ಮ್ಯಾಕ್ಸ್ ಸಿನಿಮಾ ಬರ್ತಿದೆ ಅಂದ್ರೆ ನರನಾಡಿಗಳಲ್ಲಿ ಕನ್ನಡ ಉಕ್ಕಿ ಹರಿಯುತ್ತಿದೆ. ಮ್ಯಾಕ್ಸ್ ಸಿನಿಮಾವನ್ನು ಬ್ಯಾನ್ ಮಾಡ್ಬೇಕಂತೆ. ತಿಗದಲ್ಲಿ ದಮ್ ಇದ್ರೆ ತೆಲುಗಿನ ಪುಷ್ಪ ಸಿನಿಮಾ ಡಿಸೆಂಬರ್ 5ಕ್ಕೆ ರಿಲೀಸ್ ಆಗ್ತಾ ಇದೆ. ಅದನ್ನು ಬ್ಯಾನ್ ಮಾಡ್ರೋ ನೋಡೋಣ. ಅದು ಆಗಲ್ಲ, ಯಾಕಂದ್ರೆ ನೀವು ಪೆಂಗ್ ಮುಂಡೆವು. ಈ ವರ್ಷ ಬಿಡುಗಡೆ ಆದ 4 ಸಿನಿಮಾಗಳು ಬಿಟ್ಟರೆ ಯಾವ ಸಿನಿಮಾಗಳು ಹಿಟ್ಟಾಗಿಲ್ಲ. ಎಲ್ಲರೂ ಪ್ಯಾನ್ ಇಂಡಿಯಾ ಸಿನಿಮಾಗಳು ಅಂತ ಕರ್ನಾಟಕಕ್ಕೆ ತಂದು ಬಿಡುಗಡೆ ಮಾಡ್ತಿದ್ರೆ ನಮ್ಮವರು ಮಾತ್ರ ಅದೇ ಹಳೆ ಸಿನಿಮಾಗಳನ್ನು ಒಂದರ ನಂತರ ಒಂದು ರಿಲೀಸ್ ಮಾಡ್ಕೊಂಡು ಬಾಕ್ಸ್ ಆಫೀಸ್ ಶೇಕ್ ಮಾಡಿದ್ದೇವೆ ಅಂತ ಬಿಲ್ಡಪ್ ಕೊಡೋದೇ ಆಗೋಯ್ತು. ಈ ವರ್ಷ ಬಿಡುಗಡೆ ಆದ ಯಾವ ಸಿನಿಮಾ ಕೂಡ 100 ಕೋಟಿ ಗ್ರಾಸ್ ಕಲೆಕ್ಷನ್ ಮಾಡಿಲ್ಲ. UA ಮತ್ತು ಮ್ಯಾಕ್ಸ್ ಸಿನಿಮಾದ ಮೇಲೆ ಹೆಚ್ಚಿನ ನಿರೀಕ್ಷೆ ಇದೆ. ಈ ಎರಡೂ ಸಿನಿಮಾಗಳು ಬಾಕ್ಸ್ ಆಫೀಸ್ ನಲ್ಲಿ ಒಳ್ಳೆ ಕಲೆಕ್ಷನ್ ಮಾಡುವ ಸಾಧ್ಯತೆ ಇದೆ. ಉಪೇಂದ್ರ ಅವರ UA ಸಿನಿಮಾ ಡಿಸೆಂಬರ್ 20ಕ್ಕೆ ರಿಲೀಸ್ ಆದ್ರೆ ಕಿಚ್ಚನ ಮ್ಯಾಕ್ಸ್ ಡಿಸೆಂಬರ್ 25ಕ್ಕೆ ರಿಲೀಸ್ ಆಗುತ್ತೆ. ಏನೇ ಕಾಂಪಿಟೇಷನ್ ಇದ್ರೂ ಕೂಡ ಲಾಭ ಮಾತ್ರ ಕನ್ನಡ ಸಿನಿ ರಂಗಕ್ಕೆ. ದುನಿಯಾ ವಿಜಯ್, ಗೋಲ್ಡನ್ ಸ್ಟಾರ್ ಗಣೇಶ್, ಶ್ರೀ ಮುರಳಿ, ಶಿವಣ್ಣ ಬಿಟ್ರೆ ಇನ್ಯಾರು ಅಂತ ಇಟ್ಟು ಸಿನಿಮಾಗಳು ಕೊಟ್ಟಿಲ್ಲ. ಈಗ ಉಪ್ಪಿ ಕಿಚ್ಚನ ಸರದಿ. ಈ ಸಿನಿಮಾಗಳಿಗೆ ಸಪೋರ್ಟ್ ಮಾಡೋದ್ ಬಿಟ್ಟು ₹1 ಪೇಮೆಂಟ್ ಗೋಸ್ಕರ ಈ ತರ ಲುಚ್ಚ ಕೆಲಸ ಮಾಡುತ್ತಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ. ಉಪೇಂದ್ರ ಅವರ ಕಬ್ಜಾ ಸಿನಿಮಾ ಬಂದಾಗ ಟ್ರೋಲ್ ಮಾಡಿದರು. ಈಗ UA ಸಿನಿಮಾ ಬಂದಾಗ UA ಸಿನಿಮಾಗೆ ಸಪೋರ್ಟ್ ಮಾಡ್ತೀವಿ ಅಂತ ಕಿಚ್ಚನ ಮ್ಯಾಕ್ಸ್ ವಿರುದ್ಧ ಸಮರ ಸಾರಿದ್ದಾರೆ. ಬಚ್ಚನ್ ನನ್ ಮಕ್ಳಿಗೆ ಏನ್ ಗೊತ್ತು, ಕಿಚ್ಚನ ಗೊತ್ತು. ಕಿಚ್ಚನ ಫ್ಯಾನ್ಸ್ ಗಳು ಸಿನಿಮಾ ರಿಲೀಸ್ ಆದ್ರೆ ಸಾಕಯ್ಯ ಅಂತ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಕಾಯ್ತಾ ಇದ್ದಾರೆ. ಈ ಕಡೆ ಈ ಬಡ್ಡಿ ನನ್ ಮಕ್ಕಳು ಸಿನಿಮಾವನ್ನು ಯಾಗಾದ್ರೂ ಸರಿ ಮಕಾಡೆ ಮಲಗಿಸ್ಬೇಕು ಅಂತ ಹಗಲು ರಾತ್ರಿ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಕಾಯ್ತಾ ಇದ್ದಾರೆ. ಸಿನಿಮಾದ ಟ್ರೈಲರೇ ರಿಲೀಸ್ ಆಗಿಲ್ಲ, ಆಗ್ಲೇ ಫ್ಲಾಪ್ ಸಿನಿಮಾ ಸರಿ ಇಲ್ಲ ಅಂತ ಅಪಪ್ರಚಾರ ಮಾಡ್ತಿದ್ದಾರೆ. ಸಿನಿಮಾ ಇಟ್ಟ ಫಟ್ಟ ಅಂತ ಡಿಸೈಡ್ ಮಾಡೋದು ಸಿನಿಮಾ ಫಸ್ಟ್ ಡೇ ಕಲೆಕ್ಷನ್ ಮೇಲೆ. ಕಿಚ್ಚನ ಕ್ರೇಜ್ ಮುಂದೆ ನಿಮ್ಮ ಲವಡಕ್ಕೆ ಬಾಲ್ ಆಟಗಳು ಏನೂ ನಡೆಯಲ್ಲ. ಇಷ್ಟೊತ್ತಿಗೆ ನಿಮ್ಗೆ ತಿಳಿದಿರೋ ಆ ಪೆಂಗ್ ನನ್ ಮಕ್ಕಳು ಯಾರು ಅಂತ. ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ದರೆ ಶಿವರಾಜ್ ಇನ್ಫೋ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.